ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ MBBS ಹಸಲ್. ಸೊ ಹಿಂದೆ ಇರುವ ಎಲ್ಲಾ ವಿಡಿಯೋದಲ್ಲಿ ನಾವು ಎಲ್ಲಾ ತರಹದ ಕಟ್ ಆಫ್ ಅನ್ನ ನಾವು ನೋಡಿದ್ವಿ. ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಕಟ್ ಆಫ್, ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಕಟ್ ಆಫ್, ಮತ್ತೆ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಸೀಟ್ ಕಟ್ ಆಫ್. ಈಗ ನೆಕ್ಸ್ಟ್ ಏನಂದ್ರೆ KA ಕೌನ್ಸಿಲಿಂಗ್ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ KA ಕೌನ್ಸಿಲಿಂಗ್ ಅನ್ನ ನಡೆಯುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾನು ಕೇವಲ ಬ್ರೀಫ್ ಆಗಿ ಹೇಳ್ತೀನಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಯಾವ ತರ KA ಇಂದ ಅಪ್ಡೇಟ್ ಬರುತ್ತೆ ಆ ತರ ನಾನು ನಿಮಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ತರ ಏನೇನ್ ಮಾಡ್ಬೇಕು ಅಂತ. ಸೊ KA ಕೌನ್ಸಿಲಿಂಗ್ ಅಲ್ಲಿ ಯಾವ ಕೋರ್ಸ್ಗೆ ಕೌನ್ಸಿಲಿಂಗ್ ಆಗುತ್ತೆ. ಸೊ ಮೊದಲೆಲ್ಲ ಮೆಡಿಕಲ್ಗೆ ಬೇರೆ ಬೇರೆ ತರ ಆಪ್ಷನ್ ಎಂಟ್ರಿ ಆಗ್ತಿರುತ್ತೆ. ಆಮೇಲೆ ಇಂಜಿನಿಯರಿಂಗ್ಗೆ ಬೇರೆ ಆಪ್ಷನ್ ಎಂಟ್ರಿ ಇರ್ತಿತ್ತು. ಆಯುಷ್ಗೆ ಬೇರೆ ಆಪ್ಷನ್ ಎಂಟ್ರಿ, ಬೇರೆ ಕೌನ್ಸಿಲಿಂಗ್ ಇರ್ತಿತ್ತು. ಈಗ ಎಲ್ಲ ಸೇರಿಸಿ ಒಂದೇ ಕೌನ್ಸಿಲಿಂಗ್ ಅಲ್ಲಿ ಒಂದೇ ಆಪ್ಷನ್ ಎಂಟ್ರಿಯಲ್ಲೇ ನಡೆಸ್ತಾರೆ. ಹಾಗಾಗಿ ಈಗ ಲಾಸ್ಟ್ ಒಂದ್ 2 ವರ್ಷದಿಂದ ಕಂಬೈನ್ಡ್ ಕೌನ್ಸಿಲಿಂಗ್ ನಡೀತಾ ಇದೆ. ಅಂದ್ರೆ ಇವೆಲ್ಲ ಕೋರ್ಸ್ ಮೆಡಿಕಲ್, ಡೆಂಟಲ್, ಆಯುಷ್, ಇಂಜಿನಿಯರಿಂಗ್, ಫಾರ್ಮಸೈನ್ಸ್, ವೆಟನರಿ, BSc ನರ್ಸಿಂಗ್, ಫಾರ್ಮಸಿ ಕೋರ್ಸ್, ಮತ್ತೆ ಬೇರೆ ಎಲ್ಲ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಯಾವ್ಯಾವ ಇದೆ, ಈ ಎಲ್ಲಾ ಕೋರ್ಸ್ ಅನ್ನ ಕೌನ್ಸಿಲಿಂಗ್ ಒಂದೇ ಸಲ ನಡೆಸ್ತಿದ್ದಾರೆ. ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ 2 ವರ್ಷದಿಂದ ನಡೀತಿರೋದು. ಸೊ ಯಾವ ರೀತಿ ಕೌನ್ಸಿಲಿಂಗ್ ನಡೆಯುತ್ತೆ ಅಂತ ನಾವು ನೋಡೋಣ. ಸೊ ಕೌನ್ಸಿಲಿಂಗ್ ಟೋಟಲಿ ಕೌನ್ಸಿಲಿಂಗ್ ಅಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಮತ್ತೆ ಮಾಪಪ್ ರೌಂಡ್ ಇರುತ್ತೆ. ಇಂಜಿನಿಯರಿಂಗ್ಗೆ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಮಾಡ್ತಾರೆ, ಮೆಡಿಕಲ್ ಮತ್ತೆ ಡೆಂಟಲ್ಗೆ ಮಾಪಪ್ ರೌಂಡ್ ಅಂತ ಮಾಡ್ತಾರೆ. ಸೊ ಇದು ರೌಂಡ್ ಯಾವ ಸ್ಟೇಜ್ ಅಲ್ಲಿ ನಡೆಯುತ್ತೆ ಕೌನ್ಸಿಲಿಂಗ್. ಫಸ್ಟ್ ರೌಂಡ್, ಈಗ ಫಸ್ಟ್ ಅವರು ವೆರಿಫಿಕೇಶನ್ ಸ್ಲಿಪ್ ಅನ್ನ ರಿಲೀಸ್ ಮಾಡ್ತಾರೆ. ಫಸ್ಟ್ ಸ್ಟೇಜ್ ಅಲ್ಲಿ ವೆರಿಫಿಕೇಶನ್ ಸ್ಲಿಪ್ ನ ರಿಲೀಸ್ ಮಾಡ್ತಾರೆ. ಈಗಾಗಲೇ KE ವೆಬ್ಸೈಟ್ ಅಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅನ್ನ ರಿಲೀಸ್ ಮಾಡಿದ್ದಾರೆ. ನೀವೆಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ, ಅದು ಕಡ್ಡಾಯವಾಗಿ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು. ಅದರಲ್ಲಿ QR ಕೋಡ್ ಇದೆ, ಅದರಿಂದನೇ ಅದು ಸ್ಕ್ಯಾನ್ ಮಾಡಿ, ಇಲ್ಲ ಅದರಲ್ಲಿ CET ನಂಬರ್ ಅದು ಇದೆ, ಅದು ಆ ನಂಬರ್ ಹಾಕಿದ್ರೇನೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಎಲ್ಲರೂ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕೊಟ್ಟಿರುವ ನಿಮ್ಮ ಕ್ಯಾಸ್ಟ್ ಯಾವ್ದ್ಯಾವ್ದು, ಅದರಲ್ಲಿ ನಿಮ್ದು ರಿಸರ್ವೇಶನ್ ಯಾವ್ದಾದ್ರು ಬರುತ್ತೆ, ಅವೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಅದು ಚೆಕ್ ಮಾಡ್ಕೊಂಡು ಯಾವ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಅವರು ಕಾಲೇಜ್ನ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಯಾವ ತರದ ಸೀಟ್ ಇದೆ ಅಂತ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಅದಾದ ನಂತರ ಆಪ್ಷನ್ ಎಂಟ್ರಿಗೆ ಅವರು ಲಿಂಕ್ ಅನ್ನ ಬಿಡುಗಡೆ ಮಾಡ್ತಾರೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಸ್ಟೇಜ್ 3 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಅವರು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ನೀವು ಆಪ್ಷನ್ ಆಮೇಲೆ ಸ್ಟೇಜ್ 4 ಅಲ್ಲಿ ಮಾಕ್ ರಿಸಲ್ಟ್ ನ ಅನೌನ್ಸ್ ಮಾಡಾದ್ಮೇಲೆ ನಿಮಗೆ ನೀವು ಮಾಡಿರೋ ಆಪ್ಷನ್ ಎಂಟ್ರಿಯಲ್ಲಿ ಆಪ್ಷನ್ಸ್ ನ ಆಡ್ ಮಾಡ್ಬೋದು, ಅರೇಂಜ್ ಮಾಡ್ಬೋದು, ಮತ್ತೆ ಕೆಳಗೆ ರೀಅರೇಂಜ್ ಮಾಡ್ಬೋದು, ಮತ್ತೆ ಡಿಲೀಟ್ ಮಾಡ್ಬೋದು. ಸೊ ಅದಾದ ನಂತರ ಮತ್ತೆ ಫಸ್ಟ್ ರೌಂಡ್ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ಅದಾದ್ಮೇಲೆ ನಿಮಗೆ ಚಾಯ್ಸ್ ಎಂಟ್ರಿಗೆ ಅವಕಾಶ ಮಾಡ್ಕೊಳ್ತಾರೆ. ಚಾಯ್ಸ್ ಅಲ್ಲಿ ಯಾವ್ಯಾವ 4 ಚಾಯ್ಸ್ ಬರುತ್ತೆ ಅಂತ ಹೇಳ್ತೀನಿ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮತ್ತೆ ಚಾಯ್ಸ್ 4. ಈಗ ನಾನು ಬ್ರೀಫ್ ಆಗಿ ಹಂಗೆ ಸುಮ್ಮನೆ ಹೇಳ್ತೀನಿ. ಮುಂದೆ ಬರುವ ಈಗ ಅದು ನಿಮ್ದು ಫಸ್ಟ್ ರೌಂಡ್ ಆದ್ಮೇಲೆ ಎಲ್ಲ ಕ್ಲೀನ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಚಾಯ್ಸ್ 1 ಏನಪ್ಪಾ ಅಂದ್ರೆ, ನಿಮಗೆ ಅಲಾಟ್ ಆಗಿರೋ ಸೀಟು ನಿಮಗೆ 100% ಸ್ಯಾಟಿಸ್ಫೈ ಆಗಿದ್ರೆ ನೀವು ಚಾಯ್ಸ್ 1, ನೀವು ಅದೇ ಕಾಲೇಜಿಗೆ ಹೋಗ್ತೀನಿ ಅಂತ ಅದೇ ಕಾಲೇಜಿಗೆ ಹೋಗಿ ಅಂತ ನೀವು ಅನ್ಕೊಂಡ್ರೆ ನೀವು ಚಾಯ್ಸ್ 1 ಆಪ್ಟ್ ಮಾಡಬೇಕು. ಚಾಯ್ಸ್ 2 ಅಂದ್ರೆ ನಿಮಗೆ ಸಿಕ್ಕಿರೋ ಕಾಲೇಜ್ ಇರ್ಲಿ, ಆದ್ರೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀರಿ. ಈ ಚಾಯ್ಸ್ 1 ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಮತ್ತೆ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕೆ ಬರೋದಿಲ್ಲ. ಚಾಯ್ಸ್ 2 ಅಲ್ಲಿ ನಿಮಗೆ ಇರೋ ಕಾಲೇಜ್ ಇರ್ಲಿ, ಆದ್ರೆ ನೀವು ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಗಕ್ಕೆ ಟ್ರೈ ಮಾಡ್ತೀರಾ ಅಂತ. ಇನ್ನು ಚಾಯ್ಸ್ 3 ಅಲ್ಲಿ ನಿಮಗೆ ನೀವು ಯಾವ್ದು ಅಲಾಟ್ ಆಗಿದೆ ಆ ಕಾಲೇಜ್ನ ನಮಗೆ ಬೇಡ, ಆ ಕಾಲೇಜ್ನ ಬಿಟ್ಟು ನಾನು ಬೇರೆ ಮಿಕ್ಕಿರೋ ಅಂತ ಚಾಯ್ಸಸ್ ಅಲ್ಲಿ ನನಗೆ ಸೀಟ್ ಅಲಾಟ್ ಆಗ್ಲಿ ಅಂತ, ಹಾಗಾದ್ರೆ ನೀವು ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡ್ತೀರಿ. ಎಕ್ಸಾಂಪಲ್, ಈಗ 100 ಆಪ್ಷನ್ ಎಂಟ್ರಿಯಲ್ಲಿ 100 ಆಪ್ಷನ್ಸ್ ನ ಎಂಟ್ರಿ ಮಾಡಿದಿರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ 54
ನೀವು ಆಪ್ಷನ್ ಎಂಟ್ರಿ ನಂಬರ್ 54ನೇ ಕಾಲೇಜ್ ನಿಮಗೆ ಅಲಾಟ್ ಆದರೆ ನೀವು ನೆಕ್ಸ್ಟ್ ನೀವು ಚಾಯ್ಸ್ 3 ಏನಾದರೂ ಸೆಲೆಕ್ಟ್ ಮಾಡಿದರೆ 54ನ ನೀವು ಅಲಾಟ್ ಮಾಡಿದ್ದು ಕಾಲೇಜ್ ನಿಮಗೆ ಸಿಕ್ಕರೆ ನೆಕ್ಸ್ಟ್ ಆ ಕಾಲೇಜ್ ಬೇಡ ಅಂತ ಬಿಡ್ತಿರಲ್ಲ, ಆ ಕಾಲೇಜ್ನ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಆ ಕಾಲೇಜ್ ಸಿಗೋದಿಲ್ಲ. ಅದು ಬಿಟ್ಟು ನಿಮಗೆ ಬೇರೆ ಕಾಲೇಜ್ ಇನ್ನು ಮಿಕ್ಕಿದ 99 100 ನೀವೇನು ಸೆಲೆಕ್ಟ್ ಮಾಡಿದ್ರಲ್ಲ, ಇನ್ನು ಮಿಕ್ಕಿದ 99 ಆಪ್ಷನ್ಸಲ್ಲಿ ನಿಮಗೆ ಸಿಗುವ ಚಾನ್ಸಸ್ ಇದ್ದರೆ ಸಿಗುತ್ತೆ, ಇಲ್ಲ ಅಂದರೆ ಸಿಗೋದಿಲ್ಲ. ಸೊ ಯೂಶಲಿ ದ ಐಡಿಯಲ್ ಚಾಯ್ಸ್ ವಿಲ್ ಬಿ ಚಾಯ್ಸ್ 2 ಫಾರ್ ಎವ್ರಿ ಆಸ್ಪಿರೆಂಟ್. ಚಾಯ್ಸ್ 4 ಏನಪ್ಪಾ ಅಂದರೆ ನನಗೆ ಕೌನ್ಸ್ಲಿಂಗೇ ಬೇಡ ಅಂತ ಕೌನ್ಸ್ಲಿಂಗ್ನ ಬಿಟ್ಟು ಹೋಗೋದನ್ನ ಚಾಯ್ಸ್ 4 ಅಂತಾರೆ. ಸೊ ಈಗ ಕೌನ್ಸ್ಲಿಂಗ್ ಆಗೋ ಸ್ಟೇಜಲ್ಲಿ ಸ್ಟೇಜಲ್ಲಿ ನಿಮಗೆ ಇಂಪಾರ್ಟೆಂಟ್ ನಿಮ್ಮದು ಯಾವ್ದಾದಪ್ಪ, ನೀವು ಯಾವುದಾದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಅಂದರೆ ಸ್ಟೇಜ್ 2 ಆಪ್ಷನ್ ಎಂಟ್ರಿಯಲ್ಲಿ ನೀವು ಹುಷಾರಾಗಿ ಹಾಕಬೇಕು, ಮತ್ತು ಚಾಯ್ಸ್ ಎಂಟ್ರಿಯನ್ನು ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಮಾಡಬೇಕು. ಸೊ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮಗೆ ಪ್ರಿಯಾರಿಟಿ ಆರ್ಡರ್ನ ಯಾವ ಥರ ಮಾಡಬೇಕು, ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ನಾನು ಮುಂದೆ ಬರುವ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಮ್ಮ ಚಾನಲ್ ಹೊಸದಾಗಿರೋದ್ರಿಂದ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.